ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಯುಗಾದಿ ಹಬ್ಬ ಬರ್ತಿದೆ. ಸೊ ಒಬ್ಬಟ್ಟಂತೂ ಕಂಪಲ್ಸರಿ ಅಲ್ವಾ. ಸೊ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಮೊದಲಿಗೆ ಕಣಕ ತಯಾರು ಮಾಡ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಸ್ವಲ್ಪ ಚಿಟಿಕೆ ಅರಿಶಿನ, ಒಂದು ಚಿಕ್ಕ ಕಪ್ಪು ಮೈದಾ ಹಿಟ್ಟು, ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ತೆಳುವಾಗೆ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಷ್ಟು ಕಲಿಸ್ಕೊಳ್ಬೇಡಿ, ಸ್ವಲ್ಪ ತೆಳು ಇರಲಿ. ನೀವು ಒಬ್ಬಟ್ಟು ಮಾಡೋಕ್ಕಿಂತ ಮುಂಚೆ ಕಣಕ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಒಬ್ಬಟ್ಟು ಮಾಡೋ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ನೆಂದಿರುತ್ತೆ. ಸೊ ತುಂಬ ಚೆನ್ನಾಗೂ ಸಹ ಬರುತ್ತೆ. ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು, ಆಗ ತುಂಬ ತೆಳು ಬೇಡ, ಸ್ವಲ್ಪ ಮೀಡಿಯಮ್ ತೆಳು. ಚೆನ್ನಾಗಿ ನಾದ್ಕೊಳ್ಬೇಕು, ಇಲ್ಲಾಂದರೆ ಚೆನ್ನಾಗಿ ಬರೋದಿಲ್ಲ. ಮೈದಾ ಬೇಡ ಅನ್ನೋದು ಸಹ ಚಿರೋಟಿ ರವೆ ಹಾಕ್ಕೊಳ್ಬೋದು, ಇಲ್ಲಾಂದರೆ 1/4 ಕಪ್ಪು ಮೈದಾ 1/4 ಕಪ್ಪು ಚಿರೋಟಿ ರವೆ ಸಹ ಹಾಕ್ಕೊಳ್ಬೋದು. ನೋಡಿ, ಇಷ್ಟು ತೆಳು ಇದೆ ಅಲ್ವಾ, ಇದರಲ್ಲಿ ಚೆನ್ನಾಗಿ ನಾನು ನಾದ್ಕೊಳ್ತಾ ಇದ್ದೀನಿ. ಇಷ್ಟು ನಾದ್ಕೊಳ್ಬೇಕು, ಚೆನ್ನಾಗಿ ನಾದ್ಕೊಳ್ಬೇಕು. ಇಷ್ಟು ತೆಳುವೂ ಇರಬೇಕು, ಕೈಗೆ ಸ್ವಲ್ಪ ಅಂಟ್ಕೊಳ್ತಾ ಇರಬೇಕು. ಸೊ ನಾನು ಇದು ತೆಳುನಲ್ಲೇ ಚೆನ್ನಾಗಿ ನಾದ್ಕೊಳ್ತಿದ್ದೀನಿ. ಇವಾಗ ನಾನು ಇದರಲ್ಲಿ 1/4 ಭಾಗ ಮಾತ್ರ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಒಂದು ನಾದ್ಕೊಂಡ್ರೆ ಸಾಕು, ಜಸ್ಟ್ ಒಂದು ಪ್ರೆಷರ್ ಕೊಟ್ಟರೆ ಸಾಕು, 1-2 ಪ್ರೆಷರ್, ಜಾಸ್ತಿ ಏನು ಬೇಡ. ಸೊ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ. ಸೊ ನಾವು ಹೂರಣ ಎಲ್ಲ ತಯಾರು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನೆಯುತ್ತೆ. ಸೊ ಇವಾಗ ನೆನೆಯೋಕ್ಕೆ ಬಿಡ್ತಾ ಇದ್ದೀನಿ, ಎಲ್ಲ ಆಯಿತು. ಇವಾಗ ನಾನು 1 ಕಪ್ಪು ಬೇಳೆ ತೊಗೊಂಡಿದ್ದೀನಿ, ತೊಗರಿ ಬೇಳೆ. ನಾನು ಚಿಕ್ಕ ಕಪ್ ತೊಗೊಂಡಿದ್ದೆ. ಸೇಮ್ ಅದೇ ಕಪ್ಪಲ್ಲಿ 5-6 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಬೇಳೆನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ತೊಗರಿ ಬೇಳೆ ತೊಗೊಂಡಿದ್ದೀನಿ. ಕೆಲವರು ಕಡಲೆಬೇಳೆ ಸಹ ತೊಗೊಳ್ತಾರೆ, ಅದನ್ನು ತೊಗೊಳ್ಬೋದು. ಇಲ್ಲ, ಎರಡೂ ಹಾಫ್ ಹಾಕ್ಕೊಳ್ತೀನಿ ಅನ್ನೋದು ಪರವಾಗಿಲ್ಲ. ಇದು ಚೆನ್ನಾಗಿ ಬೇಯಬೇಕು. ಏನಾದರೂ ತುಂಬ ನಿಮಗೆ ಲೇಟ್ ಆಗುತ್ತೆ ಅಂದರೆ ಸೊ ನೀವು ಕುಕ್ಕರಲ್ಲೂ ಹಾಕಿ ಇನ್ನೇನು 1 ಸೀಟಿ ಬರುತ್ತೆ ಅನ್ನೋ ಟೈಮಲ್ಲಿ, ಇನ್ನೇನು ಕುಕ್ಕರ್ ಕೂಗುತ್ತೆ ಅನ್ನೋ ಟೈಮಲ್ಲಿ ಆಫ್ ಮಾಡ್ಕೊಂಬಿಡಿ, ಅವಾಗ ಬೆಂದಿರುತ್ತೆ. ಸೊ ಇನ್ನು ಬೇಯ್ತಾ ಇದೆ ನೋಡಿ, ಹಾಫ್ ಆಗಿ ಇನ್ನು ಹಾಫ್ ಕುಕ್ ಆಗಬೇಕು. ಸೊ ಅದೇ ನಾನು ಯಾವ ಬೇಳೆ ಕಪ್ ತೊಗೊಂಡಿದ್ದೀನಲ್ಲ ಅದೇ ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೆ, ಉಂಡೆ ಬೆಲ್ಲ, 2 ಏಲಕ್ಕಿ, 1/4 ಕಪ್ಪಾಗೋಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಮ್ಮಿ ಬೆಲ್ಲ ಬೇಕು ಅಂದ್ರೂ, ಸ್ವೀಟ್ ಕಮ್ಮಿ ಏನಾದರೂ ಬೇಕು ಅನ್ನೋದು ಅದನ್ನು ನೀವು ಹಾಕ್ಕೊಳ್ಳಿ. ಯಾಕಂದರೆ ಕೆಲವು ಮನೆಯಲ್ಲಿ ತೆಂಗಿನಕಾಯಿ ಹಾಲು ಹಾಕ್ಕೊಳ್ತಾರೆ. ಸೊ ನೀವು ಸ್ವೀಟ್ ಕಮ್ಮಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ಸಾಕು ಅಂದರೆ ಇದರಲ್ಲೇ ಸ್ವೀಟ್ ಚೆನ್ನಾಗಿರುತ್ತೆ. ಸೊ ನೋಡಿ, ಇದು ಕುದೀತಾ ಇದೆ, ಬೆಲ್ಲ ಎಲ್ಲ ಮಿಕ್ಸ್ ಆಗ್ತಿದೆ. ಇದು ಸ್ವಲ್ಪ ಗಟ್ಟಿ ಆಗಬೇಕು, ತಳ ಹಿಡಿಬಾರ್ದು, ಸ್ವಲ್ಪ ಕೈ ಮಿಕ್ಸ್ ಮಾಡ್ತಾನೆ ಇದೆ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಕಾಯಿ ಸಹ ತುರ್ಕೊಂಡು ಹಾಕ್ಕೊಳ್ಬೋದು, ಈ ಥರ ಪೀಸ್ ಮಾಡಿಕೊಂಡು ರುಬ್ಕೊಳ್ತೀವಲ್ಲ, ಸೊ ಸರಿ ಹೋಗುತ್ತೆ. ಸೊ ನೋಡಿ, ಗಟ್ಟಿಯಾಗಿದೆ, ತಲಾನೂ ಸಹ ಎಡ್ಡಿಲ್ಲ. ಎಷ್ಟು ಚೆನ್ನಾಗಾಗಿದೆ, ತಲ ಸೀದಿಲ್ಲ, ಏನಿಲ್ಲ, ಈ ಥರನೇ ಇರಬೇಕು. ಸೀದೋದ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಸೀದದೇ ಇರೋಗೆ ತಲಾನ ನೋಡ್ಕೊಳ್ಳಿ. ಇವನ್ ನಾನ್ ಸ್ಟಿಕ್ ಆದರೂ ಅಷ್ಟೇ, ನಾನ್ ಸ್ಟಿಕ್ ಇಲ್ಲ ಅಂದ್ರೂ ಅಷ್ಟೇ. ಸೊ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ, ಇಷ್ಟು ಗಟ್ಟಿ ಆದರೆ ಸಾಕು. ಸೊ ತಣ್ಣಗಾಗಿದ್ಮೇಲೆ ಹಿಂಗಾಗಿದೆ ನೋಡಿ, ಕೈಗೆ ಅಂಟ್ಕೊಳ್ತಾ ಇಲ್ಲ, ಎಷ್ಟು ಚೆನ್ನಾಗಾಗಿದೆ. ಸೊ ಇದನ್ನು ಸ್ವಲ್ಪ ಮಿಕ್ಸಿಲಿ ಹಾಕಿ ರುಬ್ಕೊಳ್ತಾ ಇದ್ದೀನಿ. ರುಬ್ಬಿರೋದು ಮಿಶ್ರಣ ಇದು. ಸ್ವಲ್ಪ ಇಷ್ಟು ತೆಳು ಇದ್ರೂ ಪರವಾಗಿಲ್ಲ, ಏನಿಲ್ಲ, ಸೊ ಪ್ರಾಬ್ಲಮ್ ಆಗೋಲ್ಲ. ತುಂಬ ತೆಳು ಇದ್ದರೆ ಒಂದು ಅಕ್ಕಿ ಹಿಟ್ಟು ಅಥವಾ ಕಡಲೆ ಹಿಟ್ಟು ಹಾಕ್ಕೊಳ್ಬೋದು. ಸೊ ಇವಾಗ ನಾನು ನೆನೆದೇ ಇರೋ ಮೈದಾ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯ ದಪ್ಪ ಇರಬೇಕು, ಸೈಡೆಲ್ಲ ಸ್ವಲ್ಪ ತೆಳು ಇರಬೇಕು. ನೀವು ಅದು ಎಣ್ಣೆಯಲ್ಲಿ ಇರುತ್ತೆ ಅಲ್ವಾ, ಸೊ ಹಾಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ನೀವು ಯಾವ ಸೈಜಲ್ಲಿ ತೊಗೊಂಡಿರ್ತೀರ ಮೈದಾ, ಅದೇ ಸೈಜಲ್ಲೇ ಬೇಳೆ ಹೂರಣ ಸಹ ತೊಗೊಳ್ಬೇಕು.
ಸೊ ನೀಟಾಗಿ ಎಲ್ಲ ಕಡೆ ಕವರ್ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಕಿತ್ತೋದು ಪರವಾಗಿಲ್ಲ, ಹಂಗೆ ಮೈದಾನಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಏನು ಸೈಡಿಗೆ ಏನಾದರೂ ಪ್ರೆಸ್ ಮಾಡಿದಾಗ ಮೈದಾ ಬಂತು ಅಂದರೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿಕೊಂಡು ಸೈಡಿಗೆ ಒಳಗಡೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳಿ. ನೋಡಿ ನೀಟಾಗಿ ಬರುತ್ತೆ. ಒಳ್ಕಲ್ಲಲ್ಲಾದರೆ ನೀಟಾಗಿ ರುಬ್ಬೋದು, ಸೊ ನೈಸ್ ಆಗುತ್ತೆ. ಸೊ ಮಿಕ್ಸಿಲಿ ಅಷ್ಟು ಆಗೋಲ್ಲ, ಗ್ರೈಂಡರಲ್ಲಿದ್ದೂ ಸಹ ರುಬ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಕಾದಿರೋ ಇಂಚ್ ಮೇಲೆ ಹಾಕ್ತಾಯಿದ್ದೀನಿ. ಬಟರ್ ಪೇಪರ್ ಇಲ್ಲಾಂದರೆ ಒಬ್ಬಟ್ಟು ತಟ್ಟೋ ಶೀಟ್ ಇಲ್ಲಾಂದ್ರೂ ಬಾಳೆ ಎಲೆಯಲ್ಲೂ ಸಹ ಮಾಡ್ಬೋದು. ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಜಾಸ್ತಿ ಸೀರಿಸ್ಕೊಂಡ್ಬಿಡಿ. ನೋಡಿ ಬೆಂದಿದೆ. ಸೊ ಇನ್ನೊಂದು ನೋಡಿ, ಜಸ್ಟ್ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡೋದಷ್ಟೇ, ಏನು ಎಳಿತಾಯಿಲ್ಲ, ಜಸ್ಟ್ ಸುಮ್ಮನೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸೊ ಎಣ್ಣೆಯಲ್ಲಿ ನೆಂದಾಗ ನೀಟಾಗಿ ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡ್ಬೋದು, ಒಂದೇ ಇದರಲ್ಲಿ ಸ್ಪ್ರೆಡ್ ಮಾಡಿದ್ರೆ ನೀಟಾಗಿ ಬರುತ್ತೆ. ಯಾವಾಗಲೂ ಅಷ್ಟೇ ಒಬ್ಬಟ್ಟು ಮಾಡಬೇಕಾದ್ರೆ ಈ ಥರ ಲಾಕ್ ಆಗಬೇಕು. ಸೊ ಆವಾಗಲೇ ಕನಕ ಕರೆಕ್ಟಾಗಿ ಪ್ರಾಸೆಸ್ಸಲ್ಲಿ ಇದೆ ಅಂತ ಅರ್ಥ. ಲಾಕ್ ಆಗಿಲ್ಲ ಅಂದರೆ ಅಷ್ಟು ಚೆನ್ನಾಗಿಲ್ಲ, ಸೊ ಎಲ್ಲ ಬಿಟ್ಕೊಡುತ್ತೆ. ಸೊ ಲಾಕ್ ಆಗಬೇಕು. ನೋಡಿ ಎಷ್ಟು ನೀಟಾಗಿ ಕೈಯಲ್ಲಿ ಹಿಂಗೆ ಸ್ಪ್ರೆಡ್ ಮಾಡ್ತಿದ್ದೀನಿ. ಜಸ್ಟ್ ಸುಮ್ಮನೆ ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ಮುಗೀತು. ಸ್ವಲ್ಪ ತೆಳು ಇದ್ದರೂ ಏನು ಪ್ರಾಬ್ಲಮ್ ಆಗೋಲ್ಲ. ಸ್ವಲ್ಪ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಳ್ಬೋದು. ಇದು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಈ ಥರ ನಾನು ಮಾಡಿರೋ ಥರ ನೀವು ಮಾಡಿದರೆ. ಇನ್ನೊಂದನ್ನು ಹಾಗೆ ಇಂಚ್ ಮೇಲೆ ಹಾಕ್ತಿದೆ. ಸ್ವಲ್ಪ ಬೇಯೋದಕ್ಕೆ ಬಿಡಿ. ಮೇಲೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ಳಿ ಎರಡು ಬದಿ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಿದೆ ಅಂತ. ಸೀದಿಸ್ಕೊಂಡ್ಬಿಡಿ, ಬೇಯಿಸ್ಕೊಳ್ಳಿ. ಸಿಮ್ಮಲ್ಲೇ ಇರಲಿ, ಜಾಸ್ತಿ ಉರಿ ಎತ್ಕೊಳ್ಳೋಕೆ ಹೋಗಬೇಡಿ, ಇಲ್ಲಾಂದ್ರೆ ಅದು ಸೀದೋಗ್ಬಿಡುತ್ತೆ. ಒಬ್ಬಟ್ಟು ಯಾವಾಗಲೂ ಸಿಮ್ಮಲ್ಲೇ ಬೇಯಿಸ್ಕೊಳ್ಬೇಕು. ಸೊ ನೋಡಿದ್ರಿ ಅಲ್ವಾ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಹೇಗಿದೆ ಅಂತ, ಫ್ಲಫಿಯಾಗಿ ಸಾಫ್ಟಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ನೀವೂ ಯುಗಾದಿ ಹಬ್ಬಕ್ಕೆ ಬೇಳೆ ಒಬ್ಬಟ್ಟು ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.